ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ದೇವರ ಮನೆಯಲ್ಲಿ ಪೂಜೆಗೆ ಅಂತ ಬಳಸುವ ತುಂಬ ವಸ್ತುಗಳನ್ನು ನಾವು ಇಟ್ಟಿರ್ತೀವಿ. ಅದರಲ್ಲಿ ನೀರು ಕೂಡ ಒಂದು. ಯಾಕೆ ದೇವ್ರ ಮನೆಯಲ್ಲಿ ನೀರನ್ನು ಇಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕೆಲವೊಂದು ಸಲ ನಮಗೆ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಗೊತ್ತಿರೋದಿಲ್ಲ. ಅಂದರೆ ದೇವ್ರ ಮನೆಯಲ್ಲಿ ಪೂಜೆಗೆ ಬಳಸುವಂಥ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಅದರದೇ ಆದ ಮಹತ್ವ ಇರುತ್ತೆ. ಅಷ್ಟೇ ಅಲ್ಲದೆ ತುಂಬಾ ಮಹತ್ವವಾದ ವಿಷಯ ಕೂಡ ಇರುತ್ತೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಾರಣಗಳು ಕೂಡ ಇರುತ್ತೆ. ನಾವು ದೇವ್ರ ಮನೆಯಲ್ಲಿ ಏನೇ ಒಂದು ಪೂಜಾ ಸಾಮಾನುಗಳನ್ನು ಇಡಬೇಕಾದ್ರೆ ಹಾಗೆ ನೆಲದ ಮೇಲೆ ಇಡಬಾರ್ದು. ಸ್ವಲ್ಪ ನೀರನ್ನು ಅಲ್ಲಿ ಪ್ರೋಕ್ಷಣೆ ಮಾಡಿ ಶುದ್ಧೀಕರಣ ಆಯಿತು ಅಂತ ಅಂದ್ಕೊಂಡು ನಾವು ಅದ್ರ ಮೇಲೆ ನೈವೇದ್ಯ ಆಗಿರ್ಬೋದು ಅಥವಾ ಆರತಿ ತಟ್ಟೆಗಳೇ ಆಗಿರ್ಬೋದು ಇಡ್ತೀವಿ. ಈ ಥರ ನಾವು ಪೂಜಾ ಸ್ಥಳವನ್ನು ಶುದ್ಧೀಕರಿಸೋದಕ್ಕೂ ಕೂಡ ಉಪಯೋಗಕ್ಕೆ ಬರುತ್ತೆ ನಾವು ದೇವ್ರ ಮನೆಯಲ್ಲಿ ನೀರನ್ನು ಇಡೋದ್ರಿಂದ. ಅಷ್ಟೇ ಅಲ್ಲದೆ ಆ ನೀರಿಗೆ ನಾವು ತುಳಸಿ ದಳವನ್ನು ಕೂಡ ಹಾಕೋದ್ರಿಂದ ಆ ನೀರು ಶುದ್ಧ ಮತ್ತು ಪವಿತ್ರವಾಗಿರುತ್ತೆ. ಮತ್ತು ಅದರಿಂದ ನಾವು ಪೂಜಾ ಸ್ಥಳವನ್ನು ಶುದ್ಧಿ ಮಾಡಿದಾಗ ದೇವರು ಕೂಡ ಪ್ರಸನ್ನರಾಗ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ನೀರು ಯಾವಾಗಲೂ ಮಹತ್ವವಾದ ಸ್ಥಾನವನ್ನು ಹೊಂದಿದೆ. ಪವಿತ್ರ ನದಿಗಳಿಂದ ಹಿಡಿದು ಮನೆಗಳಲ್ಲಿ ಇಟ್ಟಿರುವಂಥ ಸಣ್ಣ ನೀರಿನ ಕೊಡಗಳೇ ಆಗಿರ್ಬೋದು, ಆ ನೀರಿಗೆ ಪವಿತ್ರ ಅಂತ ಹೇಳ್ತಾರೆ. ಇನ್ನು ಪ್ರತಿಯೊಂದು ಆಚರಣೆಯಲ್ಲೂ ಕೂಡ ನೀರು ಅತ್ಯವಶ್ಯಕ. ದೇವ್ರ ಮನೆ ಅಥವಾ ಮನೆಯಲ್ಲಿ ಉತ್ತರ ಅಥವಾ ಈಶಾನ್ಯ ಮೂಲೆಯಲ್ಲಿ ನೀರನ್ನು ಇಡೋದ್ರಿಂದ ಆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ. ಈ ಕಾರಣಕ್ಕೆ ನಾವು ಮನೆಯಲ್ಲಿ ಮತ್ತು ದೇವ್ರ ಮನೆಯಲ್ಲಿ ನೀರನ್ನು ಇಡಬೇಕು. ಅದರಲ್ಲೂ ಕೂಡ ನಾವು ತಾಮ್ರದ ಚೆಂಬು ಅಥವಾ ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ಇಡೋದ್ರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ನಾವು ದೇವ್ರ ಮನೆಯಲ್ಲಿ ಒಂದು ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಚೆಂಬಲ್ಲಿ ಮಡಿ ನೀರನ್ನು ಇಡೋದ್ರಿಂದ ಯಾವೆಲ್ಲ ಕೆಲಸಗಳಿಗೆ ಉಪಯೋಗಕ್ಕೆ ಬರುತ್ತೆ ಮತ್ತು ಕಡ್ಡಾಯವಾಗಿ ನೀರನ್ನು ಇಡಲೇಬೇಕು ಅಂತ ತಿಳ್ಕೊಳ್ಳೋಣ. ಇನ್ನೂ ಕೆಲವರು ಪ್ರತಿದಿನ ವಿಗ್ರಹಗಳನ್ನು ತೊಳೆದು ಮತ್ತು ಅಭಿಷೇಕ ಮಾಡುವಂಥ ಅಭ್ಯಾಸಗಳನ್ನು ರೂಢಿ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು ವಿಶೇಷ ದಿನಗಳಲ್ಲಿ ಅಂದರೆ ಹಬ್ಬ ಹರಿದಿನಗಳಲ್ಲಿ ನೀರಿನಿಂದ ಅಭಿಷೇಕವನ್ನು ಮಾಡೋದು ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನಾವು ದೇವ್ರ ಮನೆಯಲ್ಲಿ ಈ ರೀತಿ ಮಡಿಯಾಗಿ ನೀರನ್ನು ಇಡೋದ್ರಿಂದ ಈ ರೀತಿ ದೇವರ ವಿಗ್ರಹಗಳನ್ನು ತೊಳೆಯೋದಕ್ಕೆ ಮತ್ತು ಅಭಿಷೇಕ ಮಾಡೋದಕ್ಕೂ ಕೂಡ ಉಪಯೋಗಕ್ಕೆ ಬರುತ್ತೆ. ನಮ್ಮ ಪ್ರಕೃತಿ ಆಗಿರ್ಬೋದು, ದೇಹನೇ ಆಗಿರ್ಬೋದು, ಪಂಚಭೂತಗಳಿಂದ ಕೂಡಿದೆ. ಈ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಪ್ರತಿಯೊಂದನ್ನು ಕೂಡ ನಾವು ದೇವರ ರೂಪದಲ್ಲಿ ಪೂಜೆ ಮಾಡ್ತೀವಿ. ಹಾಗೆಯೇ ನಾವು ನೀರನ್ನು ಗಂಗಾ ಮಾತೆಗೂ ಕೂಡ ಹೋಲಿಸ್ತೀವಿ. ಗಂಗಾ ಮಾತೆಯ ಸ್ವರೂಪವಾಗಿ ನಾವು ಪೂಜೆ ಮಾಡ್ತೀವಿ. ಅಷ್ಟೇ ಅಲ್ಲದೆ ನೀರನ್ನು ವರುಣದೇವನಿಗೂ ಕೂಡ ನಾವು ಹೋಲಿಸ್ತೀವಿ. ವರುಣದೇವನ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಮಳೆ ಇಲ್ಲ ಅಂದರೆ ಜೀವನ ನಡೆಯುತ್ತಾ? ಆ ಕಾಲಕ್ಕೆ ತಕ್ಕಂತೆ ಮಳೆ, ಬೆಳೆ, ಬಿಸಿಲು ಬೇಕೇ ಬೇಕು. ಅದಕ್ಕೋಸ್ಕರ ನೀರನ್ನು ಕೂಡ ವರುಣದೇವನಿಗೆ ಪೂಜೆ ಮಾಡ್ತೀವಿ. ಈ ಕಾರಣಕ್ಕೆ ನಾವು ದೇವರ ಮನೆಯಲ್ಲಿ ನೀರನ್ನು ಇಡಬೇಕು. ನಾವು ಪ್ರತಿದಿನ ದೇವರಿಗೆ ಏನಾದರೂ ನೈವೇದ್ಯ ಇಡ್ತಾ ಇರ್ತೀವಿ. ಹಾಲು, ಹಣ್ಣು, ಸಿಹಿ ತಿನಿಸು, ಡ್ರೈ ಫ್ರೂಟ್ಸು, ಇನ್ನು ಪಂಚಾಮೃತ, ಹೀಗೆ ಏನಾದರೂ ಒಂದು ನೈವೇದ್ಯನ ಅರ್ಪಿಸ್ತಾ ಇರ್ತೀವಿ. ನೈವೇದ್ಯವನ್ನು ಅರ್ಪಿಸಿದ ನಂತರ ದೇವರಿಗೆ ನೀರು ಕೂಡ ಇಡಲೇಬೇಕು. ನಾವೇ ಮನುಷ್ಯರು ಏನೇ ತಿಂದರೂ ಅಷ್ಟೇ ಅಥವಾ ಊಟ ಮಾಡಿದ ಮೇಲೆ ನೀರನ್ನು ಕುಡಿತೀವಿ. ಇನ್ನು ಆ ಭಗವಂತನಿಗೆ ನೀರಿಡದೇ ಇರೋದು ಎಷ್ಟು ಸರಿ, ನೀವೇ ಹೇಳಿ? ಈ ಒಂದು ಕಾರಣಕ್ಕೆ ನಾವು ನೀರನ್ನು ಇಡಲೇಬೇಕು. ಇನ್ನು ದೇವರಿಗೆ ಆರತಿ ಮಾಡೋ ಸಂದರ್ಭದಲ್ಲಿ ಆರತಿ ತಟ್ಟೆಗೆ ಒಂದು ಬದಿನಲ್ಲಿ ನಾವು ಸ್ವಲ್ಪ ನೀರನ್ನು ಹಾಕ್ತೀವಿ. ದೇವರಿಗೆ ಆರತಿ ಎಲ್ಲ ಮಾಡಿದಾದ್ಮೇಲೆ ಇದರಿಂದ ಆರತಿ ಸಂಪೂರ್ಣ ಆಯಿತು ಮತ್ತು ಆರತಿ ತಟ್ಟೆ ಶಾಂತವಾಗಲಿ ಅನ್ನೋ ನಂಬಿಕೆಯಿಂದ ನಾವು ಹೀಗೆ ಮಾಡ್ತೀವಿ. ಅಷ್ಟೇ ಅಲ್ಲದೆ ಈ ರೀತಿ ನಾವು ದೇವ್ರ ಮನೆಯಲ್ಲಿ ತಾಮ್ರದ ಚೆಂಬಲ್ಲಿ ನೀರನ್ನು ಇಟ್ಟಿರೋದ್ರಿಂದ ಆ ನೀರಲ್ಲಿ ಹೆಚ್ಚಾಗಿ ಧನಾತ್ಮಕ ಮತ್ತು ಆರೋಗ್ಯಕರ ಗುಣಗಳು ಕೂಡ ಇರುತ್ತೆ. ಇದನ್ನು ಪೂಜೆಯೆಲ್ಲ ಆದಮೇಲೆ ದೇವಸ್ಥಾನದಲ್ಲೂ ಕೂಡ ನಾವು ನೋಡಿರ್ತೀವಿ. ಭಕ್ತಾದಿಗಳ ಮೇಲೂ ಕೂಡ ನೀರನ್ನು ಪ್ರೋಕ್ಷಣೆ ಮಾಡ್ತಾರೆ. ಮನೆಯಲ್ಲೂ ಕೂಡ ಅಷ್ಟೇ ಪೂಜೆಯೆಲ್ಲ ಆದಮೇಲೆ ಈ ರೀತಿ ನಾವು ತಾಮ್ರದ ಚೆಂಬಲ್ಲಿ ಇಟ್ಟಿರುವ ನೀರಿನಿಂದ ಮನೆಯ 4 ಮೂಲೆಗೂ ಕೂಡ ಪ್ರೋಕ್ಷಣೆ ಮಾಡೋದ್ರಿಂದ ಸಕಾರಾತ್ಮಕ ಶಕ್ತಿಗಳು ತುಂಬಾ ಬೇಗನೆ ಕಡಿಮೆ ಆಗುತ್ತೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಪಾಸಿಟಿವಿಟಿ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ನಾವು ಇಲ್ಲಿ ಇಟ್ಟಿರುವ ನೀರನ್ನು ಎಷ್ಟು ದಿನಕ್ಕೊಮ್ಮೆ ಬದಲಾಯಿಸಬೇಕು ಅಂತ ಅಂದರೆ
ಪ್ರತಿದಿನವೂ ಕೂಡ ಬದಲಾಯಿಸಿದ್ರೆ ಒಳ್ಳೆಯದು. ಸಾಧ್ಯ ಆಗಲ್ಲ ಅನ್ನೋರು 2 ದಿನಕ್ಕೊಮ್ಮೆ ಅಥವಾ 3 ದಿನಕ್ಕೊಮ್ಮೆ ನೀರನ್ನು ಬದಲಾಯಿಸ್ಬೋದು. ಇನ್ನು ಎಷ್ಟೋ ಮನೆಯಲ್ಲಿ ದೇವ್ರ ಮನೆಯೇ ಇರೋದಿಲ್ಲ. ನಾವೇನು ಮಾಡೋದು ಅಂತ ಅಂದರೆ, ನೀವು ಎಲ್ಲಿ ಪೂಜೆ ಸಾಮಾನುಗಳನ್ನು ಇಟ್ಟಿರ್ತೀರಲ್ಲ ಅಲ್ಲೇ ಕಳಶ ಇಟ್ಟಿರ್ಬೋದು ಅಥವಾ ಫೋಟೋನೇ ಇಟ್ಟಿರ್ಬೋದು. ಅದರ ಬಲಭಾಗದಲ್ಲಿ ಒಂದು ಪುಟ್ಟ ತಾಮ್ರದ ಚೆಂಬಲ್ಲಾದರೂ ಕೂಡ ನೀರನ್ನು ಇಡಿ, ಅಥವಾ ಪಂಚಪತ್ರೆಯಲ್ಲಿ ಕೂಡ ಇಡ್ಬೋದು, ಅಥವಾ ಒಂದು ಗ್ಲಾಸ್ನಲ್ಲಾದರೂ ಕೂಡ ಇಡ್ಬೋದು. ಈ ರೀತಿಯ ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೀರು ಸಮೃದ್ಧಿಯ ಸಂಕೇತ. ನಾವು ಮನೆಗಳಲ್ಲಿ ದೇವರ ಹತ್ತಿರ ನೀರನ್ನು ಇಡೋದ್ರಿಂದ ಆ ಮನೆ ಹೆಚ್ಚಾಗಿ ಸಮೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ. ಇನ್ನು ಯಾರೆಲ್ಲ ಈ ಅಭ್ಯಾಸವನ್ನು ಮಾಡ್ಕೊಂಡಿಲ್ಲ ಅಂದರೆ, ಇವತ್ತಿನಿಂದಲೇ ನೀವು ಶುರು ಮಾಡಿ ದೇವ್ರ ಮನೆಯಲ್ಲಿ ನೀರನ್ನು ಇಡೋದನ್ನು. ಈ ಎಲ್ಲ ಕಾರಣಕ್ಕೋಸ್ಕರನೇ ದೇವರ ಮನೆಯಲ್ಲಿ ನೀರನ್ನು ಇಡಬೇಕು. ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ನಾವು ದೇವ್ರ ಮನೆಯಲ್ಲಿ ಯಾಕೆ ನೀರನ್ನು ಇಡಬೇಕು ಅಂತ, ಇದರಿಂದ ಏನೆಲ್ಲ ಉಪಯೋಗಕ್ಕೆ ಬರುತ್ತೆ ಆ ನೀರು ಅಂತಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.